ವೆಲ್ಕಮ್ ಟು ಮೈ ನ್ಯೂ ಲಾಗ್ ಗಾಯ್ಸ್. ನಾನು ಇವತ್ತು ಎಲ್ಲಿಗಪ್ಪ ಹೋಗ್ತಿರೋದಂದರೆ ಮಂಗಳೂರು ಏರ್ಪೋರ್ಟಿಗೆ. ನಾನು ಇವತ್ತು ಫಸ್ಟ್ ಟೈಮ್ ಮಂಗಳೂರು ಏರ್ಪೋರ್ಟ್ ಹೋಗ್ತಾಯಿದ್ದೀನಿ. ಬನ್ನಿ ಹೇಗಿರುತ್ತೆ ಮಂಗಳೂರು ಏರ್ಪೋರ್ಟ್ ಅಂತ ತೋರಿಸ್ತೀನಿ. ನಮ್ಮ ಮೋಜದು ಪೆಟ್ರೋಲ್ ಖಾಲಿ ಆಗೋಯಿತು. ಈ ಬೈಕಿಗೆ ಎಷ್ಟು ಪೆಟ್ರೋಲ್ ಹಾಕೋರು ಸಾಲಲ್ಲ ಗುರು. ಆನೆ ಥರ ಇದು, ಎಷ್ಟು ಹಾಕೋರು ಸಾಲೋದೇ ಇಲ್ಲ, ಎಲ್ಲ ಕುಡಿತಾನೆ ಇರುತ್ತೆ. ಅದಕ್ಕೆ ಪೆಟ್ರೋಲ್ ಹಾಕ್ಸೋಣ ಅಂತ ಪೆಟ್ರೋಲ್ ಬಂಕಿಗೆ ಹೋದ ನಾವು. ಎಷ್ಟಾಯ್ತು ಪೆಟ್ರೋಲು? ಎಷ್ಟಾಯ್ತು? ಹಾಂ, ಕರೆಕ್ಟ್ ಅರ್ಧ ಇದೆ. ಇದು ಪೆಟ್ರೋಲ್ ಹಾಕಕ್ಕೆ ಸಾವುಕಾರ ಆಗಿರ್ಬೇಕು, 500 ಇಲ್ಲ ಗಾಡಿ ಲವರ್ ಆಗಿರ್ಬೇಕು. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಇಲ್ಲ ಅಂದ್ರೆ ಇದಕ್ಕೆ ತುಂಬಿಸಕ್ಕಾಗಲ್ಲ. ಇಲ್ಲ E20 ಅಲ್ಲ, ಇಲ್ಲಿ ಪವರ್ ಯಾವ್ದು ಇಲ್ಲ, ಯಾವ್ದು ಇದೆ ನಾರ್ಮಲ್ ಆಗಿ ಬರುತ್ತೆ. ಅಮೌಂಟ್ ಪೇ ಮಾಡಿ ನಾವು ಅಲ್ಲಿಂದ ಏರ್ಪೋರ್ಟ್ ಕಡೆ ಹೊರಟು. ನಾವು ಏರ್ಪೋರ್ಟಿಗೆ ಹೋಗೋ ಅಷ್ಟರಲ್ಲಿ ಅಲ್ಲೇ ಏರ್ಪೋರ್ಟ್ ರೋಡು ಕತ್ಲೆ ಆಗೋಗಿತ್ತು. ಸರಿ ಆಯಿತು, ಇನ್ನೇನು ಬಂದಿದ್ದೀವಿ ಅಂತ ನೋಡೋಣ ಅಂತ ಹೋಯ್ತಾ ಇದ್ದೋ. ಏರ್ಪೋರ್ಟ್ ಒಳಗಡೆ ಹೋಗಿಂತ ಮುಂಚೆ ಎಂಟ್ರಿ ಗೇಟ್ ಹತ್ರ ನಾವು ಟಿಕೆಟ್ ತೊಗೊಂಡು ಹೋಗಬೇಕು. ಯಾವ ಬೈಕ್ ಹೋಗ್ತಿದೆ ಅಂತ ಅವರು ಅಲ್ಲಿ ನಂಬರ್ ಎಲ್ಲ ನೋಟ್ ಮಾಡಿ ಟಿಕೆಟ್ ಕೊಡ್ತಾರೆ. ಪಾರ್ಕಿಂಗ್ ಹೋಗ್ಬೇಕಾದ್ರೆ ಏರ್ಪೋರ್ಟ್ ಫಸ್ಟ್ ಫ್ಲೋರಿಂದ ಡೌನಿಗೆ ಇಳಿದು ಪಾರ್ಕಿಂಗ್ ಹಾಕಕ್ಕೆ ಹೋಗಬೇಕು. ನಾನಲ್ಲಿ ಮಿಲ್ಟ್ರಿದು ಜೀಪ್ ನೋಡಿದೆ. ಮಿಲಿಟರಿ ಜೀಪ್ ನೋಡಿ ಹೆಂಗಿದೆ, ಎಷ್ಟು ಖರಾಬಾಗಿದೆ. ಅದನ್ನೆಲ್ಲ ನೋಡಿಕೊಂಡು ಪಾರ್ಕಿಂಗ್ ಕಡೆ ಹೊರಟು ಪಾರ್ಕ್ ಮಾಡೋಣ ಬೈಕ್ನ ಅಂತ. ಬೈಕ್ ಪಾರ್ಕ್ ಮಾಡಿ ನಾವು ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೋ ಮೇಲ್ಗಡೆ ಹೋಗೋಣ ಅಂತ. ಮೇಲೆ ಎಕ್ಸಲೇಟರಲ್ಲಿ ಹೋಗ್ಬೇಕಾದ್ರೆ ಅಲ್ಲೇನೊಂದು ಸ್ಮೈಲ್ ಕೊಟ್ಟ. ಅಲ್ಲಿರೋರೆಲ್ಲ ನೋಡಿ ಅವನ್ನ ಫಿದಾಗೋದ್ರು. ಈ ಕಾಫಿ ಶಾಪಲ್ಲಿ ಟೀ ಕುಡಿಬೇಕಂದ್ರೆ 300-400 ರೂಪಾಯಿ ಅಮೌಂಟ್ ಇರಬೇಕು. ನಮ್ಗೆ ಅವೆಲ್ಲ ಬೇಡ ಅಂತ ನಾವು ಬೇರೆ ಹೋಟ್ಲಿಗೆ ಬಂದು ಟೀ ಕುಡಿಯೋಣ ಅಂತ ಕೂತ್ಕೊಂಡು ಟೀ ಮತ್ತು ಸ್ನ್ಯಾಕ್ಸ್ನೆಲ್ಲ ಆರ್ಡ್ರ್ ಮಾಡಿ ಕೂತ್ಕೊಂಡು ಮಾತಾಡ್ತಾ ಇದ್ದು. ಆರ್ಡ್ರ್ ಮಾಡಿದ್ದೆಲ್ಲ ತಿನ್ಕೊಂಡು ನಾವು ಮನೆ ಕಡೆ ವಾಪಸ್ ಬಂದು ಅಷ್ಟೇ.